Yes, good morning, my dear students. Yes, in the last class, we were discussing about the poem. That is the third poem, and we have completed the third poem in the last class. The poem is Ariel, written by Sylvia Plath, and we have discussed in depth regarding the poem, regarding the poet, and regarding the background of the poem as well. And we have taken something like 3 to 4 classes in order to complete that poem. Okay, and completely three classes we have completed that one. Yes. Next to that, after completion of 3 poems, we shall move to the next poem, fourth poem, that is Crow's Fall. Crow's Fall. Crow's Fall was written by Thaddeus. You see, earlier poem which was written by Sylvia Plath. And yes, you see, as I said in the earlier classes, Sylvia Plath's husband is Thaddeus. And now here you are to read the poems of Thaddeus. ಸೊ ಕಳೆದ ಬಾರಿ ನಾವು ಸಿಲ್ವಿಯಾ ಪ್ಲಾತ್ಳ ಪೋಯಮನ್ನು ಓದಿದ್ವಿ. ಆ ಸಿಲ್ವಿಯಾ ಪ್ಲಾತ್ಳ ಗಂಡ ಥೆಡ್ಯೂಸ್ ಅಂತ ಹೇಳಿದ್ದೆ ನಾನು. ಸೊ ಇವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಇಬ್ಬರು ಮೀಟ್ ಆಗ್ಬಿಟ್ಟು ಲವ್ ಮ್ಯಾರೇಜ್ ಆಗ್ತಾರೆ. ಲವ್ ಮ್ಯಾರೇಜ್ ಆಗಿ ಸೊ ಡ್ಯೂ ಟು ಸಪ್ರೆಷನ್, ಡ್ಯೂ ಟು ಡಿಪ್ರೆಷನ್, ಡ್ಯೂ ಟು ಸಮಥಿಂಗ್ ಲೈಕ್ ಡಿಪ್ರೆಷನ್ನಿಗೆ ಹೋಗ್ಬಿಟ್ಟು ಅವಳು ಚಿಕ್ಕ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡ್ಕೊತಾಳೆ ಅಂತ ಹೇಳಿದ್ದೆ ನಾನು. ಯಾರು? ಸಿಲ್ವಿಯಾ ಪ್ಲಾತ್. ಬಟ್ ಅವಳು ಸಿಲ್ವಿಯಾ ಪ್ಲಾತ್ಳ ಗಂಡ ಒಬ್ಬ ಫೇಮಸ್ ರೈಟರು, ಫೇಮಸ್ ಪೋಯೆಟ್ ಅಂತ ನಿಮಗೆ ಹೇಳಿದ್ದೆ. ಓಕೆ, ಹಂಗಾಗಿ ಈಗ ಫಸ್ಟ್ 3ನೇ ಪದ್ಯದ್ದು ಹೆಂಡ್ತಿ ಬರೆದಂಥ ಪದ್ಯ ಓದಿದ್ವಿ. ನೆಕ್ಸ್ಟ್ 4ನೇ ಪದ್ಯ ಗಂಡ ಬರೆದಂಥ ಪದ್ಯ. ಅಂದರೆ ಸಿಲ್ವಿಯಾ ಪ್ಲಾತ್ಳ ಗಂಡ ಯಾರು? ಟೆಡ್ಯೂಸ್ ಬರೆದಂಥ ಈ ಪದ್ಯವನ್ನು ನಾವು ಈಗ ನೋಡೋಣ. ಓಕೆ, ಕ್ರೌಸ್ ಫಾಲ್. Crow's Fall is a poem which is prescribed for first year BA, BSc and BCA students of Davangere University. And you should understand the title in the beginning when you go to read the complete theme of the poem. ಕಂಪ್ಲೀಟ್ ಪದ್ಯ ಓದೋದಕ್ಕಿಂತ ಮುಂಚೆ ನಾವು ಈಗ ಕ್ರೌಸ್ ಫಾಲ್ ಅನ್ನೋ ಒಂದು ಪದ್ಯದ ಟೈಟ್ಲನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವುದೇ ಟೆಕ್ಸ್ಟ್ ಇರಲಿ, ಯು ಟೇಕ್ ಎನಿ ಟೆಕ್ಸ್ಟ್, ಬಿಫೋರ್ ಯು ಸ್ಟಾರ್ಟ್ ರೀಡಿಂಗ್ ದ ಟೆಕ್ಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ಯು ಶುಡ್ ಅನಲೈಸ್ the title first, because the theme, the essence in everything lies in the particular title itself. ಟೈಟ್ಲಲ್ಲೇ ನಮಗೆ ಎಲ್ಲ ಅದು ಇದ್ದು ಬಿಡುತ್ತೆ. ಓಕೆ, ಸೊ ಹಾಗಾಗಿ ನೋಡಿ, ಟೈಟ್ಲನ್ನು ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕಾದಂಥ ಅನಿವಾರ್ಯತೆ ನಮಗಿದೆ. ಓಕೆ ನೋಡಿ, ಯಾವುದಾದ್ರೂ ಬೆಸ್ಟ್ ರೀಡರ್ ಆಗಿರ್ಬೋದು, ಯಾರೇ ಒಳ್ಳೆ ರೀಡ್ರು ಫಸ್ಟು ಟೈಟ್ಲನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೋತಾರೆ. ಸೊ ವಾಟ್ ಯು ಮೀನ್ ಬೈ ಕ್ರೌಸ್ ಫಾಲ್ ಅಂದರೆ ಏನು? ಕ್ರೌ ಅಂದರೆ ಕಾಗೆ, ಫಾಲ್ ಅಂದರೆ ಬೀಳೋದು. ಕಾಗೆ ಮೇಲಿಂದ ಬೀಳೋ ಒಂದು ಕತೆ ಇದು. ಕಾಗೆ ಮೇಲೆ ಯಾಕೆ ಹೋಗುತ್ತೆ? ಕಾಗೆ ಆಬ್ವಿಯಸ್ಲಿ ಮೇಲೆ ಹೋಗುತ್ತೆ ಬಿಕಾಸ್ ಅದು ಕೆರೆಕ್ಕೆ ಇದೆ ಅಂತ ಹೇಳ್ತೀರ ನೀವು. ಸೊ ಏನಾದರೂ ಹೇಳ್ಬೋದು ನಾವಲ್ವಾ, ಅನಲೈಸ್ ಮಾಡಿದಾಗ ಒಂದು ಪೋಯಮನ್ನು. ಸೊ ಕ್ರೌಸ್ ಫಾಲ್ ಅಂದರೆ ಕಾಗೆ ಮೇಲಿಂದ ಬೀಳೋದು. ಸೊ ಎಲ್ಲಿ ಮೇಲೆ ಅಂದರೆ ಎಲ್ಲಿ ಗೊತ್ತು, ಯಾಕೆ ಬೀಳ್ತು, ಅದಕ್ಕೆ ರೆಕ್ಕೆ ಇರಲಿಲ್ವ ಹಾರಲಿಕ್ಕೆ, ಏನು ಪ್ರಾಬ್ಲಮ್ ಆಯಿತು, ಯಾರು ಪ್ರಾಬ್ಲಮ್ ಕೊಟ್ಟರು ಅನ್ನೋದನ್ನು ನಾವು ನೋಡೋಣ. ಬಿಫೋರ್ ದ್ಯಾಟ್ ನಾವು ಇಲ್ಲಿ ಟೆಡ್ಯೂಸ್ ಬರೆದಂಥ ಕ್ರೌಸ್ ಫಾಲ್ ಏನಿದೆಯಲ್ಲ, ಈ ಕ್ರೌಸ್ ಫಾಲ್ ಅನ್ನೋದು ಯಾವಾಗಲೂ ಟೆಡ್ಯೂಸ್ ಏನಂತ ಬರೀತಾನೆ, ಟೆಡ್ಯೂಸ್ ಬರೆಯೋದು ಅವನು ಅನಿಮಲ್ಸ್ ಬಗ್ಗೆ ಬರೀತಾನೆ, ಪೋಯಮ್ಸ್ ಬಗ್ಗೆ ಬರೀತಾನೆ, ಬರ್ಡ್ಸ್ ಬಗ್ಗೆ ಬರೀತಾನೆ, ಅನಿಮಲ್ಸ್ ಮತ್ತು ಬರ್ಡ್ಸ್ ಮತ್ತು ಜಲಚರ ಪ್ರಾಣಿಗಳ ಬಗ್ಗೆ ಬರಿತಾ ಬರ್ತಾನೆ. ಸೊ ಕಂಪ್ಲೀಟ್ಲಿ ಈ ಥರ ಪ್ರಾಣಿ ಪಕ್ಷಿಗಳ ಬಗ್ಗೆ ಆತನ ಪೋಯಮಲ್ಲಿ ಜಾಸ್ತಿ ಉಲ್ಲೇಖ ಇರುತ್ತೆ. ಹಾಗಾಗಿ ನಾವು ಟೆಡ್ಯೂಸ್ನ ಪೋಯೆಟ್ರಿನ ಸಮಥಿಂಗ್ ಲೈಕ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಪೋಯೆಟ್ರಿ ಅಂತಲೂ ಕರಿತೀವಿ. ಓಕೆ, ಸೊ ಈಗ ಇವನು ಬರೆದಿರುವಂಥ ಈ ಕ್ರೌಸ್ ಫಾಲ್ ಏನು, ಇದರ ಇಂಪಾರ್ಟೆನ್ಸ್, ವಾಟ್ ಈಸ್ ದಿಸ್ ಈಸ್ ಟು ರೀಡ್ ಅಬೌಟ್ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಓಕೆ, ಬಿಗಿನಿಂಗಲ್ಲಿ ನಾನು ಈ ಕ್ಲಾಸಲ್ಲಿ ಸ್ವಲ್ಪ
about the text, about the poet and the author and the poem and the poet ಬಗ್ಗೆ ನೋಡೋಣ. ಓಕೆ, ಸ್ವಲ್ಪ ನೋಡೋಣ ಅಬೌಟ್ ದ ಪೋಯೆಟ್ ಆ್ಯಂಡ್ ದ ಟೆಕ್ಸ್ಟ್. Thaddeus 1930 to 1998 is considered by many to be one of the greatest writers of the 20th century. He demonstrated an early genius for poetry and was encouraged by his family and teachers in school to develop his talents. He went on to win a scholarship to ಪೆಂಬ್ರೋಕ್ ಕಾಲೇಜ್ ಇನ್ ಕ್ಯಾಂಬ್ರಿಡ್ಜ್. ನೋಡಿ, ಪೆಂಬ್ರೋಕ್ ಕಾಲೇಜ್ ಕೇಂಬ್ರಿಡ್ಜಲ್ಲಿ ಸ್ಕಾಲರ್ಶಿಪ್ಪಲ್ಲಿ ಅವನು ಓದ್ಲಿಕ್ಕೆ ಹೋಗ್ತಾನೆ. ಇಲ್ಲೇ ಅವನು ಸಿಲ್ವಿಯಾ ಪ್ಲಾತ್ಲನ್ನ ಮೀಟ್ ಆಗಿಬಿಟ್ಟು ಲವ್ ಮಾಡಿ ಮದುವೆ ಆಗ್ತಾನೆ. ವೇರ್ ಹಿ ವುಡ್ ಮೀಟ್ ಹೀಸ್ ಫ್ಯೂಚರ್ ವೈಫ್, ಫೇಮಸ್ ಅಮೇರಿಕನ್ ಪೋಯೆಟ್ ಸಿಲ್ವಿಯಾ ಪ್ಲಾತ್. ನೋಡಿ, ಫೇಮಸ್ ಅಮೇರಿಕನ್ ಪೋಯೆಟ್ ಸಿಲ್ವಿಯಾ ಪ್ಲಾತ್ನ ನೋಡಿ ಮದುವೆ ಆಗ್ತಾನೆ ನೆಕ್ಸ್ಟ್ ಲೇಟರ್ ಡೇಸಲ್ಲಿ. In his lifetime, Thaddeus published extensively with his work spanning prose, poetry and translation. In 1984, he was appointed poet laureate. ನೋಡಿ, ವೆರಿ ಇಂಪಾರ್ಟೆಂಟ್. 1984ರಲ್ಲಿ ಅವನ್ನ ಪೊಯೆಟ್ ಲಾರೆಟ್ ಆಗಿ ಅಪಾಯಿಂಟ್ ಮಾಡ್ತು. ಹೆಂಗೆ ನಮ್ಮಲ್ಲಿ ಈಗ ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಅಥವಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಅಂತ ಹೇಳಿ ಏನು ಅಪಾಯಿಂಟ್ ಮಾಡ್ತಾರಲ್ಲ, ಆ ಥರ ಪೊಯೆಟ್ ಲಾರೆಟಾಗಿ ಅಪಾಯಿಂಟ್ ಮಾಡ್ತಾರೆ ಇವನನ್ನು. ಅದು ಒಂದು ಅತ್ಯುನ್ನತವಾದಂಥ ಹುದ್ದೆ. ಇಟ್ಸ್ ಎ ವೆರಿ ವೆರಿ ಗುಡ್ ಡೆಸಿಗ್ನೇಷನ್. ಓಕೆ, ಪೊಯೆಟ್ ಲಾರೆಟಾಗಿ ಅಪಾಯಿಂಟ್ ಮಾಡಿದರು. ಓಕೆ, ಇದನ್ನು ಎ ಪೊಸಿಷನ್ ಈ ಹ್ಯಾಲ್ಡ್ ಅಂಟಿಲ್ 1998. ನೋಡಿ, ತುಂಬ ದಿನಗಳ ಕಾಲ ಅವನು ಪೊಯೆಟ್ ಲಾರೆಟ್ ಆಗಿದ್ದ. ವೆರಿ ವೆರಿ ಇಂಪಾರ್ಟೆಂಟ್ ಇದು. 84ರಿಂದ 98ರವರೆಗೂ 1998, 99, 2000 ಆಲ್ಮೋಸ್ಟ್ ತುಂಬ ವರ್ಷಗಳ ಕಾಲ ಅವನಿದ್ದ ಪೊಯೆಟ್ ಲಾರೆಟ್ ಆಗಿ. ಅನಿಮಲ್ಸ್ ಆ್ಯಂಡ್ ರೂರಲ್ ಲೈಫ್ ಆರ್ ಲಾರೆಟ್ ಎ ರಿಕರಿಂಗ್ motifs in Yeo's poetry. In his later works, he was heavily influenced by myths, archetypes and British bardic tradition. ಲೇಟ್ರ್ ಆಗಿ ಅವನು ಮಿತ್ಸ್ ಅಂದರೆ ದಂತಕಥೆ ಅಂತ ಹೇಳಿದರೆ, ಈಗ ನೋಡ್ರಿ ಈ ಥರದ್ದು ಇದು ಅಲಿಫ್ ಲೈಲಾ ಕತೆ, ಶಕ್ತಿಮಾನ್ ಕತೆ, ಆಮೇಲೆ ಮತ್ತೆ ಯಾವುದು ದಂತಕಥೆಗಳು ಮಿತ್ಸ್ ಅಂತ ಬರೋದು. ಮಿತ್ಸ್ ಅಂತ ದಂತಕಥೆ ವಿಚ್ ಈಸ್ ನಾಟ್ ಸೋ ರಿಯಲ್. ಓಕೆ, ಆಮೇಲೆ ಅಲಿಬಾಬಾ ಮತ್ತು 100 ಜನ ಕಳ್ಳರು, ಈ ಥರದ್ದು ಪಂಚತಂತ್ರದ ಕಥೆಗಳು, ಇವೆಲ್ಲವೂ ದಂತಕಥೆಗಳು ಅಂತ ಎಣಿಸಲಾಗುತ್ತೆ. ಓಕೆ, ಈ ಥರದವನ್ನ ಬರೆಯೋಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟ ಅಂತ. ದಿಸ್ ಪೋಯಮ್ ಫ್ರಮ್ ಈಸ್ ಲ್ಯಾಂಡ್ ಮಾರ್ಕ್ ಕಲೆಕ್ಷನ್ ಕ್ರೌ ಅನ್ನೋ ಒಂದು ಕಲೆಕ್ಷನ್ ಮಾಡಿರ್ತಾನೆ. ಒಂದು ಲ್ಯಾಂಡ್ ಮಾರ್ಕ್ ಕಲೆಕ್ಷನ್ ಕ್ರೌ ಅಂಥೇಳಿ ಅದು ಕಲೆಕ್ಷನ್ ಆಫ್ ಪೊಯೆಟ್ರಿ ಇರುತ್ತೆ. ಅದರಿಂದ ಈ ಒಂದು ಪದ್ಯ ತೆಗೆದುಕೊಳ್ಳಲಾಗಿದೆ. ಆ್ಯಂಡ್ ದ ಪೊಯೆಟ್ರಿ ಇನ್ ದಿಸ್ ವರ್ಕ್ ಬಾರೋಸ್ ಎಕ್ಸ್ಟೆನ್ಸಿವ್ಲಿ ಫ್ರಮ್ ದ ವರ್ಲ್ಡ್ ಮೈಥಾಲಜಿ. ನೋಡಿ, ಮೈಥಾಲಜಿ ವರ್ಲ್ಡಿಂದ ಈ ಒಂದು ಪೋಯಮನ್ನು ಆಯ್ದುಕೊಳ್ಳಲಾಗಿದೆ. ಮೈಥಾಲಜಿ ಅಂದರೆ ದಂತಕಥೆಗಳು, ಪಂಚತಂತ್ರದ ಕಥೆಗಳು. ಪಂಚತಂತ್ರ ಏನಾದರೂ ನೀವು ಓದಿದರೆ ದುರ್ಗಸಿಂಹನ ಪಂಚತಂತ್ರ ನಿಜ ಅಲ್ಲ, ಬಟ್ ಆದರೆ ಅವು ನಿಜವಾಗ್ಲೂ ನಿಮಗೊಂಥರ ಓದಲಿಕ್ಕೆ ಖುಷಿ ಕೊಡುತ್ತೆ. ಆ ಪಂಚತಂತ್ರದ ಕಥೆಗಳಿಂದ ನಿಮಗೆ ನೀತಿ ಪಾಠಗಳನ್ನು ಹೇಳಲಾಗುತ್ತೆ. ನೀತಿ ಪಾಠ ಅಂದರೆ ಅದರಿಂದ ಏನೋ ಒಂದು ಮೆಸೇಜ್ ಇರುತ್ತೆ ನಿಮಗೆ. ದೇರ್ ವಿಲ್ ಬಿ ಸಮ್ ಪ್ರಿನ್ಸಿಪಲ್ಸ್, ಸಮ್ ethical notes would be given from that particular story and the particular poem when you are going to read that particular story or a novel or something else of the story. Something, for example, of the myth story is Panchatantra Kathas. ಓಕೆ, ಸೊ ವಿಚ್ ಆರ್ ವೆರಿ ಫ್ಯಾಮಿಲಿಯರ್ ಟು ಯು ಆ್ಯಂಡ್ ಆಲ್. ಸೊ ಈಗಿನ ಕಾಲದಲ್ಲಿ ನಿಮಗೆಲ್ಲ ಮೊಬೈಲ್ಗಳು ಬಂದ್ಬಿಟ್ಟು ಜಾಸ್ತಿ ಮೊಬೈಲಲ್ಲೇ ನೀವು ನೋಡ್ತಾ ನಿಮಗೆ ಪಂಚತಂತ್ರದ ಕಥೆಗಳು ಅಂದರೆ ಏನಂತ ಈಗಿನ ಜನ್ರೇಷನಿಗೆ ಗೊತ್ತಿರಲ್ಲ. ಆದರೆ 90s ಜನ್ರೇಷನ್ ಏನಿದೆಯಲ್ಲ, ನಮ್ಮ ಜನ್ರೇಷನು 90 ಡಿಕೇಡ್ಸಲ್ಲಿ 90ಸಲ್ಲಿ
ಇವಾಗ ನಮಗೆ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇದ್ದಿದ್ದೇ ಪಂಚತಂತ್ರದ ಕಥೆಗಳನ್ನು ಓದ್ತಾ ಇದ್ದೀವಿ ನಾವು. ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ನಮಗೆ ಅದೇ. ಓಕೆ, ಸೊ ವಾಟ್ ಈಸ್ ದ್ಯಾಟ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಮೀನ್ಸ್ ಸಮಥಿಂಗ್ ಲೈಕ್ ನಾವು ಆ ಕಥೆಗಳ ಪುಸ್ತಕಗಳನ್ನು ತಗೊಂಬಂದ್ಬಿಟ್ಟು ದುಡ್ಡು ಕೊಟ್ಟು ತಗೊಂಬರ್ತಿದ್ವಿ. ಒಂದೊಂದ್ಸರಿ ಲೈಬ್ರರಿ, ಒಂದೊಂದು ಸಾರಿ ಬೇರೆ ಬೇರೆ ಬುಕ್ಸನ್ನು ತಗೊಂಡು ದುಡ್ಡು ಕೊಟ್ಟು ತಂದು ಯೂಶ್ವಲಿ ಪಂಚತಂತ್ರದ ಕಥೆಗಳನ್ನು ಓದ್ತಾ ಇದ್ವಿ. ಓಕೆ, ಆದರೆ ಇವತ್ತಿನ ಕಾಲದಲ್ಲಿ ಏನಿದೆ, ಎಲ್ಲ ಕಥೆಗಳು ನಿಮ್ಮ ಕೈಯಲ್ಲೇ, ಎಲ್ಲ ಕಥೆಗಳು ನಿಮ್ಮ ಕಣ್ಮುಂದೆ. ಉದಾಹರಣೆಗೆ ಮೊಬೈಲಲ್ಲಿ ನಿಮಗೇನು ಬೇಕೋ ಎಲ್ಲ ಸಿಕ್ಬಿಡುತ್ತೆ. ಉದಾಹರಣೆಗೆ ನೀವು ಪಂಚತಂತ್ರ ಕಥಾಸ್ ಅಂತಂದು ಯೂಟ್ಯೂಬಲ್ಲಿ ಹೊಡೆದ್ಬಿಟ್ರೆ ಪಂಚತಂತ್ರದ ಕಥೆಗಳು ಬರ್ತಾ ಹೋಗ್ತವೆ. ಓಕೆನಾ? ಸೊ ಈ ಥರದ್ದು. ಸೊ ನಾನೊಂದು ಉದಾಹರಣೆ ನೋಡಿದಾಗ ಪಂಚತಂತ್ರದ ಕಥೆಗಳನ್ನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕ್ರೌ ಫಾಲ್ ಕೂಡ ಪಂಚತಂತ್ರದ ಕಥೆಯ ಒಂದು ಅನುಸಾರವಾಗಿ ಇದೆ. ಓಕೆ, ಅವನು ಕೂಡ ಪಂಚತಂತ್ರದ ಕಥೆಯನ್ನು ತಗೊಂಬಿಟ್ಟು ಎಣ್ದಿದ್ದಾನೆ ಇಲ್ಲಿ. ಓಕೆ, ಇಲ್ಲಿ ನೋಡಿ, ನಾನು ಇಫ್ ಐ ವಾಂಟ್ ಟು ಟೇಕ್ ಯು ಟು ದಿಸ್ ಒನ್ ಪಂಚತಂತ್ರದ ಕಥೆಗಳಿಗೆ ಹೋದರೆ ನಿಮಗೆ ಗೊತ್ತಾಗ್ತದೆ ಪಂಚತಂತ್ರದ ಕಥೆಗಳು ಹೇಗೆ. ಪಂಚತಂತ್ರದ ಕಥೆಗಳು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಓಕೆ.